ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2024-25ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ಸ್ ನಿನ್ನೆಯಿಂದ ಆರಂಭವಾಗಿದೆ. ಮುಂದಿನ ತಿಂಗಳು 12ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೊ ಅದರ ಒಳಗಡೆ ನೀವು ಸಿಂಪಲ್ ಆದಂಥ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಆ ಒಂದು ಒಂದೇ ಒಂದು ಅಪ್ಲಿಕೇಶನ್ದಿಂದ ನೀವು ಎಲ್ಲ ಕೋರ್ಸ್ಗಳಿಗೆ ಒಂದೇ ಅಪ್ಲಿಕೇಶನ್ ಇರುತ್ತೆ. ಬೇರೆ ಬೇರೆ ಅಪ್ಲಿಕೇಶನ್ ಇರೋದಿಲ್ಲ. ಅಂದರೆ DMLTಗೆ ಬೇರೆ, OTಗೆ ಬೇರೆ, ಡಯಾಲಿಸಿಸ್ಗೆ ಬೇರೆ, ಈ ರೀತಿಯಾದಂಥ ಅಪ್ಲಿಕೇಶನ್ ಇರೋದಿಲ್ಲ. ಅದರ ಜೊತೆಗೆ ಅಪ್ಲಿಕೇಶನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ರಿ ಡಾಕ್ಯುಮೆಂಟ್ ಯಾವೆಲ್ಲ ಬೇಕು ಅಂತ. ಅದಾದಮೇಲೆ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದರಲ್ಲಿ ಎಡಿಟ್ ಆಪ್ಷನ್ ಕೊಡೋದಿಲ್ಲ. ನೀವು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಬೇಕಾದರೆ ನೀವು ಏನು ಮಾಡಿ ಅಂದರೆ, ತಪ್ಪಾಗಿದ್ದರೆ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಪೇಮೆಂಟ್ ಮಾಡ್ದೇ ಬೇರೆ ಏನು ಮಾಡಿದ್ರೆ ಫೋನ್ ನಂಬರ್ ಚೇಂಜ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಆಧಾರ್ ಕಾರ್ಡ್ ಒಂದೇ ಲಿಂಕ್ ಇರೋದ್ರಿಂದ ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಒಂದೇ ಅಪ್ಲಿಕೇಶನ್ ನಿಮ್ಗೆ ಬರುತ್ತೆ. ಬಟ್ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. 100 ಸಲ ಇದನ್ನು ಸಬ್ಮಿಟ್ ಮಾಡೋಕ್ಕಿಂತ ಮೊದಲು 100 ಸಲ ನೋಡ್ಕೊಳ್ರಿ ಯಾವುದು ಕರೆಕ್ಟ್ ಇದೆಯಿಲ್ಲ ಅಂಥೇಳಿ. ಆಮೇಲೆ ಅದರ ಜೊತೆಗೆ ಇದನ್ನಂದರೆ ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಆಗ್ತಾಯಿದೆ. 2008ರಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ನಾವು ಬೋರ್ಡ್ನವರು ಇವತ್ತು ನೀವು ಬೋರ್ಡಿಗೆ ಕಾಲ್ ಮಾಡಬೇಕಾಗತ್ತೆ. ಸೊ ಬೋರ್ಡ್ ನಂಬರ್ ನಿಮಗೆ ಬೇಕಂತಂದರೆ ಇಲ್ಲಿ ವೆಬ್ಸೈಟಲ್ಲಿ ನಂಬರ್ ಇದೆ. ಈ ಒಂದು ವೆಬ್ಸೈಟ್ ನಂಬರಲ್ಲಿ ನೀವು ಹೋಗಿ ತೊಗೋಬೋದು. ಇಲ್ಲಿ ನೋಡ್ಬೋದು, ದೂರವಾಣಿ ಸಂಖ್ಯೆ 0802670122159. ಈ ನಂಬರಿಗೆ ನೀವು ಕಾಲ್ ಮಾಡಿ ಮಾಹಿತಿ ಅಂದರೆ ಅವ್ರಿಗೆ ಹೇಳ್ಬೋದು ಪ್ರಾಬ್ಲಮ್ ಆಗಿದೆ ಅಂತ. ಅವರು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ವೇಟ್ ಮಾಡಿ 1-2 ಡೇಸ್ ಒಳಗಡೆ ಅದು ಕೂಡ ಅಪ್ಡೇಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಡೌಟ್ ಇದೆ. ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿದ್ದಾರೆ ನನಗೆ, ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಒಂದು ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿರೋದು ಅಪ್ಲಿಕೇಶನ್ ತಿದ್ದುಪಡಿ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅದು ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಸಲ ಸಬ್ಮಿಟ್ ಆದರೆ ಫೈನಲ್ ಆಗುತ್ತೆ. ನೀವು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ನಾವು ಬೋರ್ಡಿಗೆ ಕಾಲ್ ಮಾಡಬೇಕು, ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಆವಾಗಲೇ ಬರೋದು. ಇಲ್ಲ ಅಂತಂದರೆ ಅದೇನಾದರೂ ತಪ್ಪು ಮಾಹಿತಿ ಇದ್ದರೆ ಆಟೋಮೆಟಿಕ್ಲಿ ರಿಜೆಕ್ಟ್ ಆಗುತ್ತೆ. ಆವಾಗ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಅಥವಾ ಮುಂದಿನ ದಿನಗಳು ತಿದ್ದುಪಡಿ ಮಾಡಲಿಕ್ಕೆ ಕೊಟ್ಟರೆ ನೀವು ತಿದ್ದುಪಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್, ಸ್ಟಡಿ ಸರ್ಟಿಫಿಕೇಟ್ ಬದಲು TC ಅಪ್ಲೋಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಸ್ಟಡಿ ಸರ್ಟಿಫಿಕೇಟ್ ಬೇರೆ, TCನೇ ಬೇರೆ. TCಗೂ ಸ್ಟಡಿ ಸರ್ಟಿಫಿಕೇಟ್ ತುಂಬ ವ್ಯತ್ಯಾಸ ಇದೆ. ಸ್ಟಡಿ ಸರ್ಟಿಫಿಕೇಟ್ ಒಳಗಡೆ BO ಸಹಿ ಆಗಿರಬೇಕು, ಪ್ಲಸ್ ಏನಂತಂದರೆ ಪ್ರಿನ್ಸಿಪಲ್ ಸಹಿ ಆಗಿರುತ್ತೆ. ಬಟ್ ಸ್ಟಡಿ ಸರ್ಟಿಫಿಕೇಟಲ್ಲಿ BO ಸಹಿ ಆಗಿರೋದಿಲ್ಲ. ಅದರಲ್ಲಿ ಕೂಡ ಏನಂತಂದರೆ ಒಂದು ಎಲ್ಲಿಂದ ಎಲ್ಲಿವರೆಗೆ ಓದಿದ್ದಾರೆ ಅಂತ ಕೊಟ್ಟಿರೋದಿಲ್ಲ. ಜಸ್ಟ್ 10th ಪಾಸ್ ಆಗಿದೆ ಅಂತ ಅಷ್ಟೇ ಕೊಡ್ತಾರೆ. ಆದರೆ ಸ್ಟಡಿ ಸರ್ಟಿಫಿಕೇಟಲ್ಲಿ 1ರಿಂದ ನೀವು 7ನೇ ತರಗತಿ ಅಥವಾ 10ನೇ ತರಗತಿ ತನಕ ಓದಿದ್ದೀರಿ ಅಂತೇಳಿ ಪ್ರೂಫನ್ನು ಕೊಡ್ತಾರೆ. ಸೊ ಅದಕ್ಕೆ ವ್ಯತ್ಯಾಸ ಇರೋದ್ರಿಂದ ನೀವು ಈ ರೀತಿಯಾಗಿ ಮಾಡೋದು ತಪ್ಪಾಗುತ್ತೆ. ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ.